ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ಪಾಕಿಸ್ತಾನ ಆರ್ಥಿಕ ಬಿಕ್ಕಟ್ಟು ಕತ್ತಲಿನಲ್ಲಿ ಮುಳುಗಡೆಯಾಗಿದೆ. ಸಾಲ ಷರತ್ತುಗಳ ಸುಳಿಯಲ್ಲಿ ಸಿಲುಕಿದಂತಹ ಪಾಕಿಸ್ತಾನ ಈಗ ತನ್ನದೇ ಏರ್ಲೈನ್ಸ್ ಹರಾಜಿಗೆ ಇಳಿದಿದೆ. ಪಾಕಿಸ್ತಾನ ಈಗ ಮತ್ತೊಮ್ಮೆ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ತುದಿಗಾಲಿನಲ್ಲಿ ನಿಂತಿದೆ. ದೇಶದ ಹಣಕಾಸು ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಪಡೆದಂತಹ ಸಾಲದ ಷರತ್ತುಗಳನ್ನು ಈಡೇರಿಸುವಂತಹ ದಿಕ್ಕಿನಲ್ಲಿ ಸರ್ಕಾರ ಹೆಜ್ಜೆ ಇಟ್ಟಿದೆ. ಅದರ ಭಾಗವಾಗಿ ತನ್ನದೇ ಸ್ವಾಮ್ಯದ ಪಾಕಿಸ್ತಾನ್ ಇಂಟರ್ ನ್ಯಾಷನಲ್ ಏರ್ಲೈನ್ಸ್ ಅನ್ನ ಖಾಸಗೀಕರಣ ಮಾಡೋಕೆ ಪಾಕಿಸ್ತಾನ ಸರ್ಕಾರ ಅಂತಿಮ ನಿರ್ಧಾರವನ್ನ ಕೈಗೊಂಡಿದೆ. ಕಳೆದ ವರ್ಷ ಪಾಕ್ಗೆ IMF 62,000 ಕೋಟಿ ರೂಪಾಯಿ ಸಾಲದ ಘೋಷಣೆ ಮಾಡಿತ್ತು. ಆದರೆ ಅದಕ್ಕೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿತ್ತು. ಅದರಲ್ಲಿ ಭಾರಿ ನಷ್ಟದಲ್ಲಿರುವಂತಹ PIA ಮಾರಾಟ, ಪೆಟ್ರೋಲಿಯಂ, ಇಂಧನ, ವಿದ್ಯುತ್ ಬೆಲೆ ಏರಿಕೆ, ಅಧಿಕಾರಿಗಳ ವೆಚ್ಚ ಕಡಿತ ಮೊದಲಾದ ಅಂಶಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ವು. ಈ ಷರತ್ತಿನಂತೆ ಪಾಕಿಸ್ತಾನ ಈಗ ಡಿಸೆಂಬರ್ 23ರಂದು PIA ಅನ್ನ ಹರಾಜಿಗೆ ಇಡುವಂತಹ ನಿರ್ಧಾರವನ್ನ ಪ್ರಕಟಿಸಿದೆ. ಇದು ಕಳೆದ 20 ವರ್ಷಗಳಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಮೊದಲ ದೊಡ್ಡ ಪ್ರಮಾಣದ ಖಾಸಗೀಕರಣವಾಗಿದೆ. PIA ಖರೀದಿಗೆ ಈಗಾಗಲೇ 4 ದೊಡ್ಡ ಕಂಪನಿಗಳು ಆಸಕ್ತಿಯನ್ನ ತೋರಿವೆ. ಅವುಗಳಲ್ಲಿ ಮಿಲಿಟರಿ ಮಾಲೀಕತ್ವದ ಹೊಂದಿರುವಂತಹ ಫೌಜಿ ಫರ್ಟಿಲೈಸರ್ ಕಂಪನಿ ಕೂಡ ಸೇರಿದೆ. ಇದರಿಂದ PIA ಖಾಸಗೀಕರಣದ ರಾಜಕೀಯ ಆರ್ಥಿಕ ಪರಿಣಾಮಗಳ ಬಗ್ಗೆ ಹೊಸ ಚರ್ಚೆಗಳು ಶುರುವಾಗಿವೆ. PIA ಈಗಾಗಲೇ ಭಾರಿ ನಷ್ಟದಲ್ಲಿದೆ. ಕಂಪನಿಯ ಒಟ್ಟು 33 ವಿಮಾನಗಳಲ್ಲಿ 17 ವಿಮಾನಗಳು ಹಾರಾಡೋಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿವೆ. ಅದಕ್ಕೆ ಹೆಚ್ಚುವರಿಯಾಗಿ ಸುಮಾರು 30% ಪೈಲಟ್ಗಳು ನಕಲಿ ಲೈಸೆನ್ಸ್ ಅನ್ನ ಹೊಂದಿದ್ದಾರೆ ಎಂಬ ಗಂಭೀರ ಆರೋಪ ಕಂಪನಿಯ ವಿಶ್ವಾಸಾರ್ಹತೆಗೆ ದೊಡ್ಡ ಹೊಡೆತವಾಗಿದೆ. ಇವುಗಳ ನಡುವೆ ಪಾಕಿಸ್ತಾನ ಈಗಾಗಲೇ IMF ನಿಂದ ಹೆಚ್ಚು ಸಾಲ ಪಡೆದ ದೇಶಗಳಲ್ಲಿ 5ನೇ ಸ್ಥಾನದಲ್ಲಿರೋದು ಗಮನಾರ್ಹವಾಗಿದೆ. ಆರ್ಥಿಕವಾಗಿ ನಲುಗ್ತಾ ಇರುವಂತಹ ಪಾಕಿಸ್ತಾನ IMF ಷರತ್ತುಗಳಿಗೆ ಬಗ್ಗಿ ತನ್ನ ಪ್ರಮುಖ ಸರ್ಕಾರಿ ಸಂಸ್ಥೆಯಾದ PIA ಅನ್ನ ಮಾರಾಟಕ್ಕೆ ಇಡುವಂತಹ ನಿರ್ಧಾರ ಮಾಡಿರುವುದು ಈಗ ಜಾಗತಿಕವಾಗಿ ಗಮನ ಸೆಳೆದಿದೆ. ಮುಂದಿನ ಕೆಲ ವಾರಗಳು ಪಾಕಿಸ್ತಾನದ ಆರ್ಥಿಕ ಭವಿಷ್ಯಕ್ಕೆ ನಿರ್ಣಾಯಕವಾಗಿಯೇ ಕಾಣಿಸ್ತಾ ಇವೆ. ಹಾಗಾದ್ರೆ ಪಾಕಿಸ್ತಾನದ ಈ ನಿರ್ಧಾರಕ್ಕೆ ಎಷ್ಟರ ಮಟ್ಟಿಗೆ ಸರಿ ಇದೆ? ಈ ನಿರ್ಧಾರ ಪಾಕಿಸ್ತಾನ ಆರ್ಥಿಕತೆಯನ್ನ ಉಳಿಸಬಹುದಾ ಅಥವಾ ಮತ್ತೊಂದು ಬಿಕ್ಕಟ್ಟಿಗೆ ನೂಗಬಹುದಾ? ನೀವೇನಂತೀರಿ? ಕಾಮೆಂಟ್ ಮಾಡಿ ತಿಳಿಸಿ.